ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟು ಸತೀಶ್ ಸರ್ದು ಲಾಸ್ಟ್ ಸಿನಿಮಾನು ನಾನು ಹೋಗಿದ್ದೆ. ಥ್ಯಾಂಕ್ ಯು. ಈ ಸಲ ಅವ್ರು ಕರೆದು ನಾನು ಬಂದಿದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ರಿಪೋರ್ಟ್ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಕಮರ್ಷಿಯಲ್ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಮುನೇಗೌಡರು ಸರ್ ನಮ್ಗೆ ಗೊತ್ತು, ತುಂಬ ಚೆನ್ನಾಗಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ದೀಕ್ಷಿತ್. ಆಮೇಲೆ ಮಹೇಶ್ ಸರ್. ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇಟ್ಸ್ ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಕಾಮಿಡಿ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಕಾಮಿಡಿ ಇದೆ. ಸತೀಶ್ ಸರ್ ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ತೊಗೊಂಡು ಹೋಗ್ತಾರೆ. ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ತೊಗೊಂಡು ಒಂದೇ ಒಂದು ಫ್ರೇಮ್ ಸತೀಶ್ ಸರ್ ಇಲ್ಲದೆ ಇಲ್ವೇ ಇಲ್ಲ ಸಿನಿಮಾದಲ್ಲಿ. ಎಲ್ಲ ಫ್ರೇಮಲ್ಲಿ ಸತೀಶ್ ಸರ್ ಇದ್ದಾರೆ. ಆ್ಯಂಡ್ ಅಪಾರ್ಟ್ ಮಾಡಿದ್ರು ನಮ್ಮ ತಂದೆಯವ್ರು ಬರ್ತಾರೆ. ತುಂಬ ರೀಲ್ಸಲ್ಲಿ ನೋಡಿದೆ ನಮ್ಮ ತಂದೆಯವ್ರು ಬಂದಿರೋದು. ಆ್ಯಂಡ್ ನಮ್ಮ ತಂದೆಯವ್ರನ್ನ ಈ ಥರ ನೋಡಿ ನಾನು ತುಂಬ ದಿನ ಆಗೋಯ್ತು ಅಂತ, ತುಂಬ ವರ್ಷ ಆಗೋಯ್ತು ಇಷ್ಟು ಬಿಲ್ಡಪ್ಪಲ್ಲೆಲ್ಲ ನೋಡಿ. ಸೊ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಈ ಸಿನಿಮಾ ಒಂದು ಪ್ರೂಫ್. ಇವಾಗ ಲಾಸ್ಟ್ 4 ಡೇಸಿಂದ ಎಲ್ಲ ಕಡೆ ಹೌಸ್ಫುಲ್ ಆಗಿ ಓಡ್ತಿದೆ. ಎಸ್ಪೆಷಲಿ ಸ್ಯಾಟರ್ಡೇ, ಸಂಡೇ, ಇವತ್ತು ಮಂಡೇ, ಟ್ಯೂಸ್ಡೇನೇ ಇವತ್ತು ತುಂಬ ಕಡೆ ಹೌಸ್ಫುಲ್ ಆಗಿದೆ ಸಿನಿಮಾ ಇವತ್ತು. ಸೊ ಸಿನಿಮಾ ಚೆನ್ನಾಗಿದ್ರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸೊ ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಸಾಧು ಸರ್ ಬರ್ತಾರೆ, ಅದು ಸೀಟಲ್ಲಿ ಕೂತ್ಕೊಳ್ಳಲ್ಲ, ಅದು ನೋಡಿ ಅದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್. 100 days ಓಡಲಿ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಯೋಗ್ಯ 2 ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನೂ ಜಾಸ್ತಿ ಖುಷಿ ಏನಕ್ಕೆ ಅಂತಂದರೆ, ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆ್ಯಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ಸನ್ನು ಹಂಚ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ, ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ, ನನಗೆ ಅಷ್ಟೇ ಖುಷಿಯಾದಂಥ ಗೆಲುವು. ಏನಕ್ಕೆ ಅಂತಂದರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅಷ್ಟು ಜನ ಈ ಸಿನಿಮಾಗೆ ಅಂಟ್ಕೊಂಡಿರೋವಂಥದ್ದು, ಹೆಗಲಿಗೆ ಹೆಗಲು ಕೊಡುವಂಥದ್ದು ಇದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನೋಡಿದಂಥ ಟೀಮು. ಮಹೇಶಿಂದ ಹೇಳ್ತೀನಿ, ನನಗೆ ಭಾಳ ಹತ್ತಿರದ ಹುಡುಗ. ತುಂಬ 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 ದಿವಸದಿಂದಲೂ ತುಂಬ ಕಷ್ಟಪಟ್ಟು ಸ್ಕ್ರ್ಯಾಚಿಂದ ಇಲ್ಲಿ ತನಕ ಬಂದು ಈ ಥರದ್ದು ಒಂದು ಸಿನಿಮಾ ಮಾಡುವಂಥ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂತಂದರೆ, ಅವರಿಗೆ ಈ ಕೆಲಸದ ಮೇಲೆ ಇರುವಂಥ ನಂಬಿಕೆ, ಈ ಕೆಲಸದ ಮೇಲೆ ಇರುವಂಥ ಶಕ್ತಿ ಅವರಿಗೆ. ಆಮೇಲೆ ಈ ಥರದ ಒಂದು ಟೀಮಿಗೆ ಈ ಥರದ ಒಂದು ಬೆನ್ನೆಲುಬು ಬೇಕೇ ಬೇಕು. ಈ ಥರದೊಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದರೆ ಇದ್ರ ಜೊತೆಯಲ್ಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ರನ್ನು ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಲಿಸ್ಕೊಳ್ಳೋ ಅಂಥದ್ದು. ಸತೀಶ್ ಅವರು ನನಗೆ ತುಂಬ ದಿವಸದಿಂದ, ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂಥ ಒಂದು ದಿವಸಗಳು. ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದರೆ, ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನು ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳೋವಂಥ ಗೆಳೆಯ ನನಗೆ. ಇವತ್ತು ನೋಡಿ, ನಾನು ಅವ್ರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂತಂದರೆ, ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನು ಬಿಡ್ತಾನೆ ಇಲ್ಲ ನಾನು. ಅಯ್ಯೋಗ್ಯ 2 ಎಲ್ಲೂ ಬಿಟ್ಟಿಲ್ಲ ನಾನು ಎಲ್ಲೋ ಹೇಳಿದೆ ಅವ್ರಿಗೆ, ಅಕಸ್ಮಾತ್ ಇವತ್ತಿಲ್ಲ ಅಂತಿದ್ದಿದ್ರೆ, ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಅವ್ರಿಗೆ, ನಾನು ಹೋಗಬೇಕಾಗಿತ್ತು ಅಂತ. ಆ ಥರ ಕರೆಯೋದಲ್ಲ, ನಮಗೆ ಹೋಗಬೇಕು ಅಂತ ಅನ್ಸೋವಂಥ ಒಂದು ಸಿನಿಮಾ ಇದಾಗಬೇಕು. ಖಂಡಿತವಾಗ್ಲೂ ಭಾಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗೆ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂಥ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದರೆ, ನಾನೇ ಗೆದ್ದಷ್ಟೇ ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋಷ್ಟೇ ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂಥ ಮಚ್ 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 ಡಿಸರ್ವಿಂಗ್ ತಂಡ ಈ ಒಂದು ಗೆಲುವಿಗೆ. 3 ಅನೌನ್ಸ್ ಮಾಡಿದ್ದಾರೆ. ನಿರಂತರವಾಗಿ ಒಂದು ಸೀರೀಸ್ ಥರ ಹೋಗಲಿ ಅಂತ ಅನ್ನೋವಂಥದ್ದು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು, ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬಹುದಾದಂಥ ಯೋಗ್ಯವಾದ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಎಲ್ಲ ಥರದ ಸೀರೀಸ್ ಬರ್ತಾ ಇರಲಿ, 3-4 ಆಗಲಿ, 5 ಆಗಲಿ. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಂಡು. ಏನ್ ಹೇಳೋದು, ಮಂಡ್ಯದಲ್ಲಿ ಒಂದು ಜಾತ್ರೆ ಆದ್ರೆ ಹೆಂಗಿರುತ್ತೆ, ಅಲ್ಲಿಗೆ ಹೋಗಿ ಬಂದಂಗಾಯ್ತು. ಫಸ್ಟ್ ಶಾರ್ಟೇನೆ ನಮ್ಮ ಊರುಗಳನ್ನ ಅವ್ರು ತೋರಿಸಿದಂಥ ರೀತಿ ಆಗಿರ್ಬೋದು, ಜಾತ್ರೆ, ಕೊಂಡ ಹಾಯೋದು ಎಲ್ಲಾನು ನನ್ಗೆ ತುಂಬಾ ಖುಷಿ ಆಯ್ತು. ಯೂಶಲಿ ಜಾತ್ರೆ ಅಂದ್ರೇನೆ ರಿಯಲ್ ಆಗಿ ಹೋಗಿ ಶೂಟಿಂಗ್ ಮಾಡಿದಾರೆ ಅನ್ಸುತ್ತೆ ಸರ್. ಇಡೀ
ಇದರಲ್ಲಿ ಬಿಲ್ಡಪ್ ಶಾಟ್ಸ್ ನಲ್ಲಾಗಿರ್ಬೋದು ಅಂಡ್ ಡಾನ್ಸ್ ನಲ್ಲಾಗಿರ್ಬೋದು ಅಂಡ್ ಪರ್ಫಾರ್ಮೆನ್ಸ್ ನಲ್ಲಾಗಿರ್ಬೋದು ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಅಂಡ್ ಎಮೋಷ್ನಲಿ ನಾನು ಯಾವತ್ತು ಎಮೋಷನ್ ಸೀನ್ಸ್ನಲ್ಲಿ ಅಷ್ಟಾಗಿ ನೋಡಿರಲಿಲ್ಲ. ಇನ್ನು ಒಂದು ಕಣ್ಣಂಚಲ್ಲಿ ನೀರು ತರಿಸ್ಬಿಟ್ರು ಸತೀಶ್ ಸರು. ಸೆಕೆಂಡ್ ಹಾಫ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ರಕ್ಷಿತಾ ಅವರು ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಶಿ ವಾಸ್ ಜಸ್ಟ್ ಆ್ಯಕ್ಟ್. ಇಬ್ಬರು ಪೇರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಟ್ಟಿಗೆ. ನಮ್ಮ ಮಿಲ್ಕಿ ಬ್ಯೂಟೀಸ್ ನನ್ನ ತುಂಬ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಸೊ ಖುಷಿ ಆಗುತ್ತೆ ಅವ್ರ ಥರ ಕಮ್ ಬ್ಯಾಕ್ ಮಾಡಿರೋದು. ಆ್ಯಂಡ್ ಲವ್ಲಿ ಸಾಂಗ್, ಆ ಸಾಂಗ್ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಹೇಶ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ನೀವು ಆ ಥರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಮ್ಮ ಸೆಕೆಂಡ್ ಹಾಫ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದ್ರು ಸೆಕೆಂಡ್ ಹಾಫ್ ಸಕ್ಕದಾಗಿರುತ್ತೆ ನೋಡಿ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಪ್ರೊಡ್ಯೂಸರ್ಸು ಆ್ಯಂಡ್ ಇನ್ನೂ ಜಾಸ್ತಿ ಬರಬೇಕು. ಆ್ಯಂಡ್ ಹಾಗಾಗಿ ಈ ಥರದ್ದೊಂದು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಬೇಕು ಅಂತ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಯೋಗ್ಯ. ನಮ್ಮ ಮಂಡ್ಯ ಕಡೆ, ಮದ್ದೂರು ಕಡೆ, ಮೈಸೂರು ಕಡೆ ಒಂದು ಜಾತ್ರೆ ನೋಡ್ದಂಗೆ ಆಗುತ್ತೆ ಈ ಅಯೋಗ್ಯ ಸಿನಿಮಾ. ನೀವೆಲ್ಲರೂ ಬಂದು ಹರಿಸಿ ಹಾರೈಸಿ. ಎಲ್ರಿಗೂ ನಮಸ್ಕಾರ. ಅಯೋಗ್ಯ ಒನ್ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. 2 ಮತ್ತೆ ಅದೇ ಕಾಸ್ಟ್ ಇಟ್ಕೊಂಡು ಮಾಡುವಂಥದ್ದು. ಸೊ ಕಂಪ್ಲೀಟ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಸತೀಶ್ ಸರ್ಗೆ, ಸರ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ. ಡೈರೆಕ್ಷನ್ ವೈಸ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಹಾಡ್ ಆಗಲಿ, ಕಾಮಿಡಿ ಆಗಲಿ, ಎನಿ ಆಸ್ಪೆಕ್ಟ್ ಇಟ್ಸ್ ಎಟಿಕ್. ಸೊ ಇಷ್ಟು ವಂಡರ್ಫುಲ್ ಸಿನಿಮಾ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರು ಅಯೋಗ್ಯ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಡನ್ ಸಿನಿಮಾ. ಆ್ಯಂಡ್ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಅಯೋಗ್ಯ 2 ತುಂಬ ಚೆನ್ನಾಗಿದೆ. ನನಗೆ ಭಾಳ ಏನಂದರೆ ಸತೀಶ್ ಅಣ್ಣ ಅವ್ರ ಸ್ವ್ಯಾಗು, ಅವ್ರ ಫೈಟ್, ಅದು ಕ್ಯಾರಿ ಮಾಡಿರೋದಕ್ಕೆ ಸೂಪರ್ ಅಣ್ಣ. ಥ್ಯಾಂಕ್ ಯು ಸರ್. ಹಂಗೆ ನಮ್ಮ ಮುನೇಗೌಡರು ಭಾಳ ಆತ್ಮೀಯರು, ಒಳ್ಳೆ ಸಿನಿಮಾ ಮಾಡಿದ್ದೀರಿ ಅಣ್ಣ. ನಾವು ಮಹೇಶ್ ಅವರು ಒಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮಳೆ ಅಂತ ಒಂದು ದೊಡ್ಡ ಸಿನಿಮಾ, ಇದು ದೊಡ್ಡ ಸಕ್ಸಸ್ ಅಂತ ಮುನ್ನುಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇನ್ನೂ ನೋಡಿ, ಈ ವರ್ಷ ಅತಿ ದೊಡ್ಡ ಯಶಸ್ವಿ ಚಿತ್ರ ಇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಪ್ರಜ್ಞಾ ಮೇಡಮ್ ಕಾಂಗ್ರೆಸ್, ವೆಲ್ಕಮ್ ಬ್ಯಾಕ್. ತುಂಬ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ, ಎಲ್ಲರೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾನೇ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಮಹೇಶ್ ಸರ್ ಬ್ಯೂಟಿಫುಲ್ ಆಗಿ ಕತೆ ಬರೆದು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಸರ್ ತುಂಬ ರಿಚ್ ಆಗಿ ಬಂದಿದೆ ಸರ್, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ದ ಒನ್ ಆ್ಯಂಡ್ ಓನ್ಲಿ ಸಿದ್ಧ ನಮ್ಮ ಸತೀಶ್ ಸರ್. ಸರ್ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್, ತುಂಬಾನೇ ಖುಷಿ ಆಯಿತು. ನಿಮ್ಮ ಸ್ಕ್ರೀನ್ ಮೇಲೆ ನೋಡೋಕ್ಕೇನೆ ಒಂದು ಖುಷಿ. ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅವ್ರ ಜೊತೆಗೆ, ಓ ಗಾಡ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನಲ್ಲಿ. ಹಾಗೆ ಪ್ರಜ್ಞಾ, ವಿ ಸಾ ಇಟ್, ಐ ಮೀನ್ ಲೈವ್ ಆಡಿಯನ್ಸ್ ಹುಚ್ಚೆತ್ತು ಕುಣಿತಾ ಇದ್ರು ಥಿಯೇಟರಲ್ಲಿ. ಅಷ್ಟು ಅವರ ಡ್ಯಾನ್ಸನ್ನು ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲಿ ಡನ್, ಸೋ ಗ್ರೇಸ್ಫುಲ್, ಸೋ ಎಲಿಗೆಂಟ್. ಆ್ಯಂಡ್ ವಾಟ್ ಮೂವ್ಸ್, ಪ್ಲೀಸ್ ಸ್ವಲ್ಪ ನನಗೂ ಹೇಳ್ಕೊಡಿ. ಆ್ಯಂಡ್ ರಚಿತಾರಾಮ್ ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬಾ ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಇನ್ನು ಉಳಿದಿದ್ದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಹೋಲ್ ಟೀಮ್ ಆಫ್ ಅಯೋಗ್ಯ. ಸರ್ ಎಲ್ಲರೂ ಯೋಗ ಇರುವಂಥವ್ರು ಮತ್ತು ಯೋಗ್ಯತೆ ಇರುವಂಥವ್ರು. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಖುಷಿ ಆಯ್ತು. ಆ್ಯಂಡ್ ಟೆರಿಫಿಕ್ ಮಾಸ್ ಪ್ರೆಸೆನ್ಸ್ ನಿಮ್ಮದು. ಥ್ಯಾಂಕ್ ಯು ಸರ್. ಆಲ್ವೇಸ್ ನಿಮ್ಮ ಡೈಲಾಗ್ ಡೆಲಿವರಿಗೆ ನಾನು ಫ್ಯಾನ್ ಆ್ಯಕ್ಚುಲಿ. ಅಯ್ಯೋ, ನಾನು ನಿಮ್ಮ ಫ್ಯಾನ್. ಯಾಕಂದ್ರೆ ನಾನು ಲಾಸ್ಟ್ ವಿರುದ್ಧ ಕಂಡು ನೋಡಿದ್ದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಬಟ್ ಎಲ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಮಹೇಶ್ ಸರ್ ತುಂಬ ಕಂಗ್ರ್ಯಾಚುಲೇಟ್ ಮಾಡಬೇಕು ನಿಮಗೆ. ಅದ್ಭುತವಾದಂಥ ಡೈರೆಕ್ಷನ್ ಮಾಡಿದ್ದೀರ. ಬಿಕಾಸ್ ಅಷ್ಟೊಂದು ಸೀನ್ಗಳನ್ನು ಅಷ್ಟೊಂದು ದೊಡ್ಡದಾಗಿ ತೊಗೊಂಡೋಗೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಆ್ಯಂಡ್ ಸರ್ ನೀವು ಕೂಡ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಒಂದು ಅದ್ಭುತವಾದಂಥ ಗಿಫ್ಟ್. ದೇವರು ನಿಮಗೆ ಎಲ್ಲ ಶಕ್ತಿ ಕೊಡಲಿ. ಇನ್ನೂ 10 ಸಿನಿಮಾಗಳು ಎಲ್ಲ ಡೈರೆಕ್ಟರ್ಗಳಿಗೆ, ಆ್ಯಕ್ಟರ್ಗಳಿಗೆ ಸಪೋರ್ಟ್ ಕೊಡುವಂಥ, ಆಶೀರ್ವಾದ ಕೊಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ. ಪ್ರಜ್ಞೆ ಅವರೇ, ತುಂಬ ಖುಷಿ ಆಯಿತು. ಸಾಂಗ್ ಬಂದಾಗ ಎಲ್ಲರೂ ಹುಚ್ಚೆದ್ದುಕೊಂಡಿದ್ರು, ಒಂದು ವೈಬ್ಸ್ ಬೇರೆ ಥರ ಸ್ಟಾರ್ಟ್ ಆಯಿತು. ನಾವು ಅನ್ಕೊತಾ ಇದ್ವಿ ನಮ್ಮ ಸಾಂಗ್ಗಳಲ್ಲಿ ಹಿಂಗೆ ಔಟ್ರೇಷನ್ ಆಗಿರುತ್ತಲ್ಲ ಅಂತ.
ಸೊ ಖುಷಿ ಆಗ್ತಾ ಇದೆ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಸ್ ಕಮ್ ಬ್ಯಾಕ್ ಟು ಒನ್ ವೇವ್. ಎಲ್ಲರೂ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋದ್ರ ಒಂದು ಟ್ರೈನ್ ಮತ್ತೆ ಸ್ಟಾರ್ಟ್ ಆಗ್ತದೆ. ಓಕೆ, ನೀವು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿರೋದು, ಅಲ್ಲಿ ಜನ ಸಾವಿರ ಸೇರಿರೋದು, ಅದು ನೋಡಿದ್ರೆ ಎಷ್ಟು ಹುಮ್ಮಸ್ ಬರುತ್ತೆ ಅಂತಂದ್ರೆ, ನೀವು ನನಗೆ ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಎನರ್ಜಿ ಬಂತಂತ. ನೀವು ಕ್ರೌಡ್ನೆಲ್ಲ ಅಟೆಂಡ್ ಮಾಡಿ ಆ ಜನ ಸಾಗರ ನೋಡ್ಬೇಕಾದ್ರೆ ನಮಗೆ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬೋದು, ಜನ ಬರ್ತಾರೆ. ನಾವು ಸುಮ್ಮನೆ ಬರಲ್ಲ ಅಂತ ಅದೇನೋ ಊಹಾಪೋಗಳಿದೆ. ರೈಟ್ ವೇನಲ್ಲಿ ಹಿಟ್ ಮಾಡಬೇಕು, ನಾವು ಅಟೆನ್ಷನ್ ಡ್ರಾ ಮಾಡಬೇಕು. ಈಗ ನೋಡಿ, ಎಲ್ಲ ಟೀಮ್ ಹೆಂಗ್ ನಿಂತ್ಕೊಂಡು ಒಂದು ಯೂನಿಟಿಯಿಂದ ಇದು ಜನಕ್ಕೆ ಕಾಣಿಸುತ್ತೆ. ಇದು ದೇರ್ ಇಸ್ ಒನ್ ಯೂನಿಟಿ, ಒಂದು ಒಬ್ರೊಬ್ರ ಮೇಲೆ ಪ್ರೀತಿ, ಒಂದು ಗೌರವ ಇದೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ದೀರ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ನಿಮಗೆ ನಂಬಿಕೆ ಇದೆ ಅಂತಂದ್ಮೇಲೆ ಆಮೇಲೆ ಜನರಿಗೆ ನಂಬಿಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್, ಆ ನಂಬಿಕೆ ನಾವು ಹುಟ್ಟಿಸ್ಬೇಕು. 100% ಜನ ಬರ್ತಾರೆ. ದೇರ್ ಆರ್ ಆಡಿಯನ್ಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಕಾಣಿಸ್ಬೇಕು, ನಮ್ಮಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದೆ, ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಕನ್ನಡ ಜನತೆಗಳು ಸಿನಿಮಾ ಖಂಡಿತ ನೋಡ್ತಾರೆ. ಆ್ಯಂಡ್ ಐ ಒನ್ಸ್ ಅಗೇನ್ ವಿಶ್ ನಿಮ್ಮ ಅಯೋಗ್ಯ ಸಿನಿಮಾಗೆ ತುಂಬ ಒಳ್ಳೆಯದಾಗಿ, ದೊಡ್ಡ ಇನ್ನೂ ಕಲೆಕ್ಷನ್ಸ್ ಮಾಡಲಿ, ರೆಕಾರ್ಡ್ ಕಲೆಕ್ಷನ್ಸ್ ಮಾಡ್ತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಗುಡ್ ಲಕ್, ಗಾಡ್ ಬ್ಲೆಸ್. ಆ್ಯಂಡ್ ಎಲ್ಲರೂ ಒಟ್ಟಿಗೆ ನಿಲ್ಲೋಣ. ಲೆಟ್ಸ್ ಆಲ್ ಯುನೈಟ್ ಟುಗೆದರ್, ಸ್ಟ್ಯಾಂಡ್ ಟುಗೆದರ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್. ಮುಂದೆ ಹೇಳಕ್ಕೆ, ಇನ್ಫ್ಯಾಕ್ಟ್ ನಮ್ದೇ ಸಿನಿಮಾ, ಎರಡು ರೀತಿಯಲ್ಲಿ ನಮ್ದೇ ಸಿನಿಮಾ. ಭುವನಂ ಗಗನಂ ಪ್ರೊಡ್ಯೂಸರ್, ನಮ್ಮ ಪ್ರೊಡಕ್ಷನ್ ಹೌಸು, ನಮ್ಮ ಅಣ್ಣ. ಬೆಳಿಗ್ಗೆ 4 ಗಂಟೆಗೂ ಫೋನ್ ಮಾಡಿದ್ರು, ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡ್ಬೋದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡ್ ಹೆಂಗೋ, ಅಣ್ಣನ್ಗೆ ಮಂಡ್ಯ ಹೋಮ್ ಗ್ರೌಂಡ್ ಅದು ಖಂಡಿತವಾಗ್ಲು. ಸೊ ಒಂದ್ ರೀತಿಯಲ್ಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್. ಇವರ ರೀತಿ, ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂತ ರೀತಿ, ಥ್ರಿಲ್ ಕೊಟ್ಟುವಂತ ರೀತಿ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ನಿಜವಾಗ್ಲೂ ಗೂಸ್ ಬಂಪ್ ಬಂತು. ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಹೆವಿ ನಕ್ಕು ಹೊರಗೋಗ್ಬೋದಂತ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಅಂಡ್ ಮಹೇಶ್ ಸರ್, ನಿಜವಾಗ್ಲೂ ಆಲ್ವೇಸ್ ನಿಮ್ಮ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಏನೋ ಟೆನ್ಷನ್ ಇದ್ರು, ಸ್ಟ್ರೆಸ್ ಇದ್ರು, ಬಂದು ಆರಾಮ್ಸೆ ನಕ್ಬಿಟ್ಟು ಫುಲ್ ಜಾಲಿಯಾಗಿ ಹೊರ ಹೋಗ್ಬೋದಂತ ಸಿನಿಮಾ. ಸೊ ಅಯೋಗ್ಯ 2 ತುಂಬಾ ದೊಡ್ಡ ಸಕ್ಸಸ್ ಆಗಿದೆ, ಇನ್ನಷ್ಟು ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ. ಅಂಡ್ ಸರ್, ಕಂಗ್ರ್ಯಾಚುಲೇಷನ್. ಹಿಟ್ ಸಿನಿಮಾ ಬಂದಿದೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ. ರಿಯಲಿ ಹ್ಯಾಪಿ ಫಾರ್ ದಟ್. ಸತೀಶ್ ಅಣ್ಣ, ಥ್ಯಾಂಕ್ ಯು. ಎಲ್ರು ಬನ್ನಿ, ಅಯೋಗ್ಯ 2 ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದೇ ಏನು ಹೇಳ್ಬೇಕಂದ್ರೆ, ತುಂಬ ದಿನ ಆದಮೇಲೆ ಹೊಟ್ಟೆ ಉಣ್ಣಾಗೋ ಥರದ್ದು ನಕ್ಕಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ. ಯಾಕೆ ಅಂತಂದರೆ, ನನ್ನೂರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರೋ ಭಾಷೆಯಲ್ಲಿ ತೆಗ್ದಿರುವಂಥದ್ದು ಒಂದು ಸಿನಿಮಾ. ಯಾರ್ಯಾರು ನಗಬೇಕು ಹೊಟ್ಟೆ ಉಣ್ಣಾಗೋವರೆಗೂ ಅಂತ ಅನ್ಕೋತಿರೋ ಅವರೆಲ್ಲರೂ ಬಂದು ಈ ಸಿನಿಮಾನ, ಲಾಜಿಕ್ ಬೇಕಾ ಅದು ಇದೆ, ಮ್ಯಾಜಿಕ್ ಬೇಕಾ ಅದು ಇದೆ, ಕತೆ ಬೇಕಾ ಅದು ಇದೆ, ಸಾಂಗ್ಸ್ ಬೇಕಾ ಅದು ಇದೆ, ತುಂಬ 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 ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿರುವಂಥ ಒಂದು ಸಿನಿಮಾ. ನಗ್ಬೋದು, ಹೊಟ್ಟೆ ಉಣ್ಣಾಗೋವರೆಗೂ. ತುಂಬ ಚೆನ್ನಾಗಿದೆ ಡಾರ್ಲಿಂಗ್ ಸಿನಿಮಾ. ಫಸ್ಟ್ ಟೈಮ್ ಸತೀಶ್ ಡ್ಯಾನ್ಸು, ಫೈಟು ಎಲ್ಲಾನು ತುಂಬ ಬ್ಯೂಟಿಫುಲ್ ಆಗಿದೆ. ಮಹೇಶ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಸಿನಿಮಾನ. ಪ್ರೊಡ್ಯೂಸರ್ ಅದಕ್ಕೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ. ಲಾಜಿಕ್ ಅದೆಲ್ಲ ಏನಿಲ್ಲ, ಬಟ್ ಹೊಟ್ಟೆ ತುಂಬ ನಗಬೇಕು ಅಂತಂದ್ರೆ ಅಯೋಗ್ಯ 2 ಸಿನಿಮಾನ ನೋಡ್ಬೋದು. ಅಂದ್ರೆ ಒಬ್ಬ ಅಧ್ಯಕ್ಷ ಆಗಕ್ಕೆ ಒಂದು ಹಳ್ಳಿಲಿ ನಡೆಯುವಂತ ಒಂದು ಕತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅಮ್ಮ ಮಗನ ಸಂಬಂಧ, ತಿರ್ಗಾ ಅಪ್ಪ ಮಗನ ಸಂಬಂಧ, ಇದೆಲ್ಲಾನು ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿರುವಂತ ಸಿನಿಮಾ. ಎಲ್ಲರೂ ಕನ್ನಡ ಸಿನಿಮಾ ಕಲ್ಟ್ ಸಿನಿಮಾನೇ. ಕಲ್ಟ್ ಸಿನಿಮಾ ಅಂತಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಕಾಮಿಡಿ ಸಿನಿಮಾ ಅಂದಾಗ ಜನ ಎಲ್ಲರೂ ಇವತ್ತು ಮೊಬೈಲು ಮತ್ತೆ ಎಲ್ಲೋ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ, ಆ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಟೆನ್ಷನ್ ನಲ್ಲೂ ಬಂದು ಈ ಸಿನಿಮಾನ ನೋಡಿದ್ರೆ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಥರದ್ದೊಂದು ಸಿನಿಮಾ. ಯಾಕೆಂತಂದ್ರೆ ಪ್ರತಿಯೊಂದು ಸಿನಿಮಾನು ಕಲ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನು ಏನು ಆಕ್ಷನ್ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲರೂ ಕೆಲವರು ಕಾಮಿಡಿ ಸಿನಿಮಾ ನೋಡೋಕ್ಕೆ ಸಿಗ್ತಾ ಇಲ್ಲ ಅಂತ ಏನಂತ ಇದ್ರು. ನಿಜವಾಗ್ಲೂ ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ, ಅದ್ರ ಜೊತೆಗೆ ಒಂದು ಹಳ್ಳಿ ನೇಟಿವಿಟಿಲಿರುವಂತ ಒಂದು ಬ್ಯೂಟಿಫುಲ್ ಸಿನಿಮಾ.
ರಚಿತಾ ರಾಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಸಾಂಗ್ಸ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಅಂದ್ರೆ ಟೋಟಲ್ ಓವರ್ ಆಲ್ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಕನ್ನಡ ಜನ ಕನ್ನಡದ್ದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಬಂದು ಈ ಸಿನಿಮಾ ನೋಡಿ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಗುಡ್ ಲಕ್. ಮತ್ತೆ ನಮ್ಮ ಪ್ರಜ್ಞಾ ತುಂಬಾ ದಿನ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಡ್ಯಾನ್ಸ್ ನಂಬರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಪ್ರಜ್ಞಾ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಿ. ಎಲ್ಲರೂ ದಿಗ್ಗಜರು ಇಲ್ಲಿ ಮಾತಾಡಿದ್ದಾರೆ. ನನ್ನ ಹತ್ರ ಮಾತಾಡೋದು ಏನೂ ಇಲ್ಲ. ಸಿನಿಮಾ ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಆರೋಗ್ಯ ನೋಡ್ಕೊಂಡು ಬಂದೆ. ಐ ಮಸ್ಟ್ ಸೇ, ಡೈರೆಕ್ಷನ್ ಇಂದ ಹಿಡಿದು, ಸ್ಟೋರಿ ಲೈನ್ ಇಂದ ಹಿಡಿದು, ಸಾಂಗ್ಸ್ ಇಂದ, ಪರ್ಫಾರ್ಮೆನ್ಸ್ ಇಂದ, ಇಟ್ಸ್ ಎ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ನೀವು ಮಿಸ್ ಮಾಡಿದ್ರೆ ಇವಾಗಲೇ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟ್ರಲ್ಲಿ ನೋಡಿ. ಸತೀಶ್ ಸರ್ ಆಗಿರಲಿ, ರಚಿತಾ ಮ್ಯಾಮ್ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಕೀಪ್ ಯು ಇನ್ ದ ಎಡ್ಜ್ ಆಫ್ ಯುವರ್ ಸೀಟ್. ಸ್ಟೋರಿ ಲೈನ್ ಜೊತೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೆಕೆಂಡ್ ಹಾಫಲ್ಲಂತೂ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬ ಚೆನ್ನಾಗಿದೆ. ಐ ಲವ್ ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಸರ್, ಸತೀಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಸೊ ಡು ನಾಟ್ ಮಿಸ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಈಗಲೇ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಜರ್ ಆಗಿ ಇವ್ರಿಬ್ರ ಹೆಸರೇ ಹೇಳಲಿಲ್ಲ. ಇವರಿಬ್ಬರೇ ಅಯೋಗ್ಯನ್ಗೆ ಯೋಗ್ಯರಾಗಿ, ಅಯೋಗ್ಯನ ಜೊತೆ ಸೇರಿ ಹುಟ್ಟು ಅಯೋಗ್ಯರಾಗಿರೋದು ತುಂಬಾ ಚೆನ್ನಾಗಿ ಮಾಡೋರು. KR ಪೇಟೆ ಮತ್ತೆ ಗಿರಿ ಇಬ್ರು. ಬಟ್ ಹೆಂಗ್ ನಗಿಸ್ತಾರೆ ಅಂದ್ರೆ ಸಕ್ಕದಾಗಿ ನಗಿಸ್ತಾರೆ. ಸೂಪರ್. ನಮಸ್ಕಾರ. ಅಯೋಗ್ಯ 2 ನಾನು ಸತೀಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹಿ ಈಸ್ ಅ ಮಾನ್ಸ್ಟರ್ ಇನ್ ಆಕ್ಟಿಂಗ್. ಅದು ಇದರಲ್ಲಿ ಕಾಣಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಸೊಗಡು ಅಂಡ್ ಗೌಡ್ರ ಗತ್ತನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು ಮತ್ತೆ ಮುನೇಗೌಡರು ಪ್ರೊಡಕ್ಷನ್ ಇಂದ. ಅಂಡ್ ಮಿಲ್ಕಿ ಬ್ಯೂಟಿ ಪ್ರಜ್ಞಾ ಅವರ ಝಲಕ್ಕು ಸೂಪರ್ ಆಗಿದೆ. ಈಗಿನ ಕರೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದನ್ನ ಇಟ್ಕೊಂಡು ಸಿಂಪಲ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ರೂಟ್ಸ್ ಲೆವೆಲ್ ಇಂದಾನೇ ಬರ್ಬೇಕು ಯಾವುದೇ ಸಕ್ಸಸ್ ಬೇಕು ಅಂತಂದ್ರೆ. ಆ ತರ ಒಂದು ಮಾರಲ್ಸ್ ನ ಈ ಸಿನಿಮಾ ಮುಖಾಂತರ ತುಂಬಾ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ನಕ್ಕಿ ಸಾಕಾಯ್ತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮು ಕೂಡ ತುಂಬಾ ಕಲರ್ಫುಲ್ ಅಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದ್ರೆ ಅಯೋಗ್ಯ 2 ಮೂವೀಸ್ ದ ರೈಟ್ ಚಾಯ್ಸ್. ನಮ್ಮ ಕನ್ನಡ ಸಿನಿಮಾನ, ನಮ್ಮ ಕನ್ನಡ ನಟರನ್ನ ನಾವೇ ನಿಂತು ಸಪೋರ್ಟ್ ಮಾಡಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್, ಎಲ್ಲರೂ ಒಂದು ಅಯೋಗ್ಯ 2ನ ನೋಡ್ಲಿ. ನಿಜವಾಗ್ಲೂ ಖುಷಿ ಪಡ್ಕೊಂಡು 2 ಅವರ್ ತುಂಬಾ ನಕ್ಕಿ ಹೋಗ್ತೀರಾ. ಅಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಮೂವಿ. ಅಂಡ್ ಶಿವರಾಜ್ ಸರ್ ಅಂಡ್ ಗಿರಿ ಅಣ್ಣ ಅಂತೂ ಒಪ್ಪ, ನಾನು ಅದೇ ಕೇಳ್ತಾ ಇದ್ದೆ, ಅಣ್ಣ ನಿಮ್ ಜಾಗ ಸಾಕಾಗ್ತಾ ಇತ್ತಾ ಬೈಕಲ್ಲಿ 3 ಜನಕ್ಕೂ ಅಂತ. ಅಷ್ಟು ಒಳ್ಳೆ ಸ್ಪೇಸ್ ತಗೊಂಡು ಸಿನಿಮಾ ಮಾಡಿದ್ದಾರೆ. And Rachita Ram always looks as a beautiful. Entire movie is a blockbuster. I'm waiting for Ayogya 3. Thank you. Thank you so much. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೋಲಾ. ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನಾನು ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ, ಹೋಗ್ಬೇಕಂತ ಇದ್ದೆ. ಸೊ ಇವತ್ತು ಎಲ್ಲರ ಜೊತೆ ನೋಡೋಂಗಾಯ್ತು ಮೂವಿನ. ನಾನು ನಿಜವಾಗ್ಲೂ ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಖಂಡಿತ ನೋಡ್ತೀನಿ. ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ. ಫೈಟ್ಸ್ ಇರ್ಬೋದು, ಆ್ಯಂಡ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಆ್ಯಂಡ್ ಎಂಟೈರ್ ಡೈರೆಕ್ಷನ್ ಇರ್ಬೋದು. ಆ್ಯಂಡ್ ಒಬ್ಬೊಬ್ರು ನಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನನಗೆ ಸಾಧು ಸರ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಎಂಟ್ರಿ ಹೇಳ್ಬಾರ್ದಿತ್ತ, ಎಲ್ಲ ನೋಡ್ಬಿಟ್ಟಿದಾರಲ್ಲ. ಇಷ್ಟು ದಿನ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಸಕ್ಸಸ್ಫುಲ್ ಆಗಿ ಆಫ್ಕೋರ್ಸ್ ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಅಂಡ್ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಇನ್ನೆಷ್ಟು ಜನ ಅಯೋಗ್ಯ? 3 ಜನ ಅಷ್ಟೇ. ನೆಕ್ಸ್ಟ್ 3 ಅಲ್ಲಿ ಬರ್ತೀನಿ. 4 ಅಯೋಗ್ಯ, 4ನೇ ಅಯೋಗ್ಯ.
ಮೂರು ಅಯೋಗ್ಯ, ಒಂದು ಅಯೋಗ್ಯ. ಅಯೋಗ್ಯ ಅಂತ ಮಾಡುವಾಗ ನೋಡಿ, ಅಯೋಗ್ಯ 2 ಪ್ಲಸ್ ಅಯೋಗ್ಯ 1. ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್. ಎಲ್ಲರೂ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ, ಐ ಆಮ್ ಶೋರ್. ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಎಂಟರ್ಟೈನ್ಮೆಂಟ್ ನಕ್ಕಿ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆ ನೋವು ಬಂತು. ರಾಗಿ ಬಾಯ್ ಎಕ್ಸ್ಟ್ರಾರ್ಡಿನರಿ. ನಮ್ಮ ಹಿರಿಯವರು ಮತ್ತೆ ನಮ್ಮ ಕೇರ್ಪೇಟೆ ಅಂತೂ ಧೂಳು ಎಬ್ಸಿದ್ದಾರೆ. ಇನ್ನು ನಮ್ಮ ಸತೀಶ್ ಸರ್ ಬಗ್ಗೆ ಮಾತಾಡಂಗಿಲ್ಲ. ಅದ್ಭುತವಾಗಿ ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟ್ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇವತ್ತು ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು. ಆ ಎಂಟರ್ಟೈನ್ಮೆಂಟ್ 2.25 ಅವರ್ ಏನಿದೆ ಅಲ್ವಾ, ಬಂದು ಕೂತ್ಕೊಂಡ್ರೆ ನಿಜವಾಗ್ಲೂ ನನಗೆ ಅನಿಸ್ಲೇ ಇಲ್ಲ 2.25 ಅವರ್ ಹೋಯ್ತು ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿದೆ. ತುಂಬ ಅದ್ಭುತವಾಗಿ ಎಲ್ಲ ಟೀಮ್ ವರ್ಕು, ಡೈರೆಕ್ಟ್ರು ಮಹೇಶ್ ಸರ್ ತುಂಬ ಅದ್ಭುತವಾಗಿ. ನಿಜವಾಗ್ಲೂ ನಾನು ಫಸ್ಟ್ ಪಾರ್ಟ್ ನೋಡೋದಕ್ಕೂ ಇದಕ್ಕೆ ನೋಡಿದ್ದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸು, ಲಾಟ್ ಆಫ್ ಅಪ್ಗ್ರೇಡ್ ಆಗಿ ಇವತ್ತಿನ ಇದರಲ್ಲಿ. ಆಮೇಲೆ ಸ್ಪೆಷಲ್ ಆಗಿ ನಮ್ಮ ಫೈಟ್ ಮಾಸ್ಟರ್ ಬಗ್ಗೆ ಹೇಳ್ಬೇಕು, ಅರ್ಜುನ್ ಅವ್ರ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾಗಿ ಎಲ್ಲ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ತುಂಬ ಎಂಜಾಯ್ ಮಾಡೋ ಹತ್ರ ಇದೆ. ಇನ್ನು ನಮ್ಮ ಫೈನಲಿ ನಮ್ಮ ನಿರ್ಮಾಪಕರು ಈ ಸಿನಿಮಾಗೆ ಏನು ಬೇಕೋ ಅಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಈ ಸಿನಿಮಾ ಎಲ್ಲರಿಗೂ ಬಂದಿದೆ. ಮುನೇಗೌಡರು ಸರ್, ನಿಮ್ಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಗಬೇಕು. ಥ್ಯಾಂಕ್ ಯು. ಇನ್ನೆಲ್ಲ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಚಿತಾ ಮೇಡಮ್, ನೀವು ಅಷ್ಟೇ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಮಾತಾಡೋದು ಏನೂ ಇಲ್ಲ, ಆಕ್ಚುಲಿ ಗಂಟಾವಟಾಗಿದೆ ನನಗೆ. ನನ್ನ ಇಡೀ ತಂಡಕ್ಕೆ, ನನ್ನ ಬೆನ್ನೆಲುಬಾಗಿ ನಿಂತಿರುವಂತ ನನ್ನ ಗೆಳೆಯರು, ಇಷ್ಟು ಜನ ಒಬ್ಬರಿಂದ ಸಿನಿಮಾ ಆಗಲ್ಲ, ಟೀಮ್ ವರ್ಕ್. ಇವತ್ತು ಇಷ್ಟು ಜನ ಉಳಿಸ್ಕೊಂಡಿದೀವಿ, ಜೊತೆಗಿದ್ದೀವಿ ಅಂತಂದ್ರೆ ವಿ ಆರ್ ವೆರಿ ಹ್ಯಾಪಿ. and ತುಂಬಾ ಖುಷಿ ಆಗುತ್ತೆ. ಮಹೇಶ್, ಮುನೇಗೌಡರು, ಗಿರಿ, ಆಮೇಲೆ ನಮ್ಮ ಚೇತು ಅಂಡ್ ಶಿವರಾಜ್ ಕೇರ್ಪೇಟೆ, ದೀಪು ಅಂಡ್ ಪ್ರಜ್ಞಾ, ಹಗಲು ರಾತ್ರಿ ಒಂದ್ ದಿವಸ ಬಿಡದಂಗೆ ಅಷ್ಟು ದಿನಗಳು 60 ದಿವಸದಿಂದ ಜೊತೆಗೆ ನಿಂತಿದ್ದಾರೆ ಈ ಸಿನಿಮಾ ಗೆಲ್ಲೋದಕ್ಕೆ. ಇವರೆಲ್ಲರೂ ಕಾರಣಕರ್ತರು. ಮತ್ತೆ ಈಗ ಬರದೇ ಇರೋರು ಸುಮಾರು ಜನ ಇದ್ದಾರೆ. ಬಚ್ಚೇಗೌಡರು ಆಗ್ಬೋದು, ರಚಿತಾ ಅವರು ಆಗ್ಬೋದು, ತುಂಬಾ ಜನ ಇದ್ದಾರೆ ಆಕ್ಟರ್ಗಳು. ಸತುಕೋಕಿಲ್ ಅವರು ಆಗ್ಬೋದು, ರವಿ ಸರ್ ಎಸ್ಪೆಷಲಿ, ಅಂಡ್ ಅರ್ಜುನ್ ಜನ್ಯ ಅವರು, ಫೈಟ್ ಮಾಸ್ಟ್ರು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ಸಿನಿಮಾ ಗೆಲ್ಲೋದಕ್ಕೆ. ಅವರೆಲ್ಲರಿಗೂ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್. ನಿಮ್ಗೆಲ್ಲ ಒಳ್ಳೇದಾಗಲಿ, ಒಳ್ಳೇದಾಗಿದೆ ಈ ಸಿನಿಮಾಯಿಂದ, ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಆಕ್ಚುಲಿ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಪ್ರತಿ ಸಿನಿಮಾಗೂ ಸೆಲೆಬ್ರಿಟಿ ಶೋ ಮಾಡ್ತೀವಿ, ಎಲ್ಲ ಒಂದ್ ಕಡೆ ನಮ್ಗೆ ಭಯ. ಯಾಕೆಂದ್ರೆ ಫಸ್ಟ್ ಟೈಮ್ ಸಿನಿಮಾ ತೋರಿಸಿದಾಗ ಅವ್ರಿಗೆ ಎಲ್ಲಿ ಇಷ್ಟ ಆಗಲ್ವೋ, ಆಮೇಲೆ ಬಂದು ಫೋರ್ಸ್ಫುಲಿ ಅವ್ರು ಹೇಳ್ಬೇಕು ಚೆನ್ನಾಗಿದೆ ಅಂತ ಪೋಡಿಯಂ ಹತ್ರ ನಿಂತ್ಕೊಂಡು. ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಜನರ ಅಭಿಪ್ರಾಯ ಫಸ್ಟ್ ಬರಲಿ, ಜನ ಫಸ್ಟು ಸಿನಿಮಾನ ಇಷ್ಟಪಡ್ಲಿ, ಅದಾದ ನಂತರ ನಾವು ಸೆಲೆಬ್ರಿಟಿಗಳನ್ನ ಕರೆಯೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ಕಾನ್ಫಿಡೆಂಟ್ ಆಗಿ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಫೋನ್ ಮಾಡಿದಾಗ ಪ್ರತಿಯೊಬ್ರು ಹೇಳಿದಿಷ್ಟೇನೆ, ನನಗೆ ಕಂಗ್ರಾಚುಲೇಷನ್ಸ್ ಅಂತ ಬನ್ನಿ ಅಂತ ಕರೆಯಕ್ಕೆ ಫೋನ್ ಮಾಡಿದಾಗ ಅದೆಲ್ಲ ಒಂದ್ ಕಡೆ ನಮಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಎಷ್ಟೋ ದಿವಸ ಆಗಿತ್ತು ಕೇಳಿ ಈ ಮಾತುಗಳನ್ನ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಲೆಬ್ರಿಟಿ ಶೋಗೆ, ಸಕ್ಸಸ್ ಸೆಲೆಬ್ರಿಟಿ ಶೋಗೆ ಅರ್ಥ ಬಂದಿದೆ ಅಂತ ನಾನು ಅನ್ಕೋತೀನಿ. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮೈಷಾ, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿ, ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಇನ್ನೂ ಇದೆ ಮುಂದೆ ನಾವು ನಾನು ಎಸ್ಕೇಪ್ ಆಗೋಣ ಅಂತಿದೆ, ಬಿಡ್ತಾ ಇಲ್ಲ. ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆ ಹೋಗ್ಬೇಕು. ಈಗ ಉತ್ತರ ಕರ್ನಾಟಕ ರೌಂಡ್ಸ್ ಹಾಕ್ಬೇಕು. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದೀವಿ. ಹಾಸನ ಬರ್ತಾ ಇದೀವಿ, ತುಮಕೂರು ಬರ್ತಾ ಇದೀವಿ, ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಮತ್ತೆ ನಾಳಿದ್ದು ಶುಕ್ರವಾರ ಹೊಸಕೋಟೆಗೆ ಹೋಗ್ತಾ ಇದೀವಿ. ಇಷ್ಟು ಪ್ಲಾನ್ಸ್ ನಮ್ಮಲ್ಲಿದೆ. ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದೀವಿ. ಅಲ್ಲಿಗೂ ಬರ್ತೀವಿ ನಿಮ್ ನೋಡೋದಕ್ಕೆ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಈ ಗೆಲುವು ನಿಮ್ಮದು. ನೀವು ಕೊಟ್ಟಂತ ಈ ಗೆಲುವನ್ನ ಸರಿಯಾದ ದಾರಿನಲ್ಲಿ ಬಳಸ್ಕೋತೀವಿ. ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.